ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ಈ ವಿಡಿಯೋದಲ್ಲಿ ನಾನು ಸರಳವಾಗಿ ಕೇವಲ ಬಳೆ ಮತ್ತು ಇಯರ್ಬಡ್ ಸಹಾಯದಿಂದ ಸುಂದರವಾಗಿ ಯಾವ ರೀತಿ ಸಣ್ಣ ಹೂವಿನ ರಂಗೋಲಿಯನ್ನು ಬಿಡಿಸಬಹುದು ಎಂಬುದನ್ನು 10 ವಿಧಾನದಲ್ಲಿ ತಿಳಿಸಿಕೊಡುತ್ತಿದ್ದೇನೆ. ಮೊದಲಿಗೆ ನಿಮಗೆ ಬೇಕಾದ ಹೂವಿನ ಗಾತ್ರಕ್ಕನುಗುಣವಾಗಿ ಬಳೆಯನ್ನು ಆಯ್ಕೆ ಮಾಡಿ ಅದರ ಒಳ ಅಳತೆಯಲ್ಲಿ ಸರ್ಕಲ್ ರೀತಿಯಾಗಿ ವೃತ್ತಾಕಾರವನ್ನು ಬರೆದು ಅದರ ಒಳಗೂ ಸಹ ರಂಗೋಲಿಯಿಂದ ಫಿಲ್ ಮಾಡಿಕೊಳ್ಳಬೇಕು. ನಂತರ ಇಯರ್ಬಡ್ ಸಹಾಯದಿಂದ ಮಧ್ಯದಲ್ಲಿ ಒಂದು ಡಾಟ್ ರೀತಿ ಬರೆದು ಹೊರಭಾಗದಿಂದ 6 ಕಡೆಗಳಲ್ಲೂ ಮಧ್ಯದ ಚುಕ್ಕಿಯವರೆಗೂ ಲೈನ್ಗಳನ್ನು ಎಳೆಯಬೇಕು. ಬಳಿಕ ಅದರ ಮಧ್ಯಭಾಗದಿಂದ ಹೊರಭಾಗಕ್ಕೆ 3 ಗೆರೆಗಳನ್ನು 6 ಕಡೆಗಳಲ್ಲೂ ಎಳೆಯಬೇಕು. ಎರಡನೇ ವಿಧಾನದಲ್ಲೂ ಸಹ ಬಳೆಯನ್ನಿಟ್ಟು ಒಳ ಅಳತೆಯಲ್ಲಿ ಸರ್ಕಲ್ ರೀತಿ ಬರೆದು ಕೈ ಬೆರಳಿನಿಂದ ಸ್ಪ್ರೆಡ್ ಮಾಡಿಕೊಂಡು ಇಯರ್ಬಡ್ ಸಹಾಯದಿಂದ ಮೊದಲಿಗೆ ಪ್ಲಸ್ ಮತ್ತು ಇಂಟು ರೀತಿಯಾಗಿ ವೃತ್ತದ ಹೊರಭಾಗಕ್ಕೆ ಲೈನ್ಗಳನ್ನು ಎಳೆದು ಅವೆರಡರ ಮಧ್ಯಭಾಗದಿಂದ ರಂಗೋಲಿಯ ಒಳಗೆ ತಲಾ 2 ಲೈನ್ಗಳನ್ನು ಎಳೆಯಬೇಕು. ಕೊನೆಯದಾಗಿ ಒಂದು ಚುಕ್ಕಿಯನ್ನಿಟ್ಟು ಇಯರ್ಬಡ್ನಿಂದ ಸ್ಪ್ರೆಡ್ ಮಾಡಬೇಕು. ಮೂರನೇ ವಿಧಾನದಲ್ಲಿ ಬಳೆಯ ಒಳ ಅಳತೆಯಲ್ಲಿ ಸರ್ಕಲ್ ಅನ್ನು ಬರೆದು ಕೈ ಬೆರಳಿನಿಂದ ಸ್ಪ್ರೆಡ್ ಮಾಡಿ ರಂಗೋಲಿಯ ಹೊರಭಾಗದಿಂದ ಮಧ್ಯಕ್ಕೆ ಇಯರ್ಬಡ್ನಿಂದ ಪ್ಲಸ್ ಮತ್ತು ಇಂಟು ರೀತಿಯಲ್ಲಿ ಲೈನ್ಗಳನ್ನು ಬರೆದು ಅದರ ಮಧ್ಯಭಾಗದಲ್ಲೂ ಸಹ ಒಂದೊಂದೇ ಲೈನ್ಗಳನ್ನು ಬರೆದು ಮಧ್ಯಭಾಗದಲ್ಲಿ ಬಡ್ನಿಂದ ಸ್ಪ್ರೆಡ್ ಮಾಡಿ ರಂಗೋಲಿಯಿಂದ ಫಿಲ್ ಮಾಡಬೇಕು. ನಾಲ್ಕನೇ ವಿಧಾನದಲ್ಲೂ ಸಹ ಬ್ಯಾಂಗಲ್ ಒಳಗೆ ಸರ್ಕಲನ್ನು ಬರೆದು ಬೆರಳಿನಿಂದ ಸ್ಪ್ರೆಡ್ ಮಾಡಿ ಇಯರ್ಬಡ್ನಿಂದ ಪ್ಲಸ್ ಮತ್ತು ಇಂಟು ರೀತಿಯಲ್ಲಿ 8 ಕಡೆಗಳಲ್ಲೂ ಲೈನ್ಗಳನ್ನು ಬರೆದು ಪುನಃ ಆ ಗೆರೆಗಳ ಮಧ್ಯ ಚಿಕ್ಕದಾಗಿ ಗೆರೆಗಳನ್ನು ಎಳೆದು ಮಧ್ಯಭಾಗದಲ್ಲಿ ಒಂದು ಚುಕ್ಕಿಯನ್ನಿಟ್ಟು ಪ್ಲಸ್ ಮತ್ತು ಇಂಟು ರೀತಿ ಗೆರೆಗಳನ್ನು ಎಳೆದು ಮಧ್ಯ ಡಾಟನ್ನು ಹೂವಿನ ರೀತಿ ಇಡಬೇಕು. ಐದನೇ ವಿಧಾನದಲ್ಲಿ ಬ್ಯಾಂಗಲ್ ಒಳಭಾಗ ಸರ್ಕಲ್ ರೀತಿ ಬರೆದು ಬೆರಳಿನಿಂದ ಸ್ಪ್ರೆಡ್ ಮಾಡಿ ಪ್ಲಸ್ ರೀತಿ ಹೊರಭಾಗಕ್ಕೆ ಬರುವಂತೆ ಗೆರೆಗಳನ್ನು ಎಳೆದು ಆ ಗೆರೆಯ ಪಕ್ಕದಲ್ಲಿ ವಿ ರೀತಿಯಾಗಿ ಒಳಭಾಗಕ್ಕೆ ಗೆರೆಗಳನ್ನು ಎಳೆದು ಮಧ್ಯದಲ್ಲಿ ಒಂದು ಚುಕ್ಕಿಯನ್ನಿಟ್ಟು ಸ್ಪ್ರೆಡ್ ಮಾಡಬೇಕು. ಆರನೇ ವಿಧಾನದಲ್ಲಿ ಬ್ಯಾಂಗಲ್ ಒಳಭಾಗಕ್ಕೆ ಸರ್ಕಲ್ ಬರೆದು ಸ್ಪ್ರೆಡ್ ಮಾಡಿ ರಂಗೋಲಿಯ ಒಳಭಾಗಕ್ಕೆ ಪ್ಲಸ್ ರೀತಿಯಾಗಿ ಗೆರೆಗಳನ್ನು ಎಳೆದು ನಂತರ ಆ ಗೆರೆಯ ಮಧ್ಯಭಾಗದಲ್ಲಿ ರಂಗೋಲಿಯ ಹೊರಭಾಗಕ್ಕೆ ಒಂದೊಂದು ಕಡೆ 3 ಗೆರೆಗಳನ್ನು ಬರುವಂತೆ ಒಂದು ನೇರವಾದ ಗೆರೆ ಮತ್ತು ವಿ ಅಕ್ಷರ ಬರುವಂತೆ ಗೆರೆಯನ್ನು ಎಳೆಯಬೇಕು. ಬಳಿಕ ಮಧ್ಯಭಾಗದಲ್ಲಿ ಒಂದು ಚುಕ್ಕಿಯನ್ನಿಟ್ಟು ಎಕ್ಸ್ ರೀತಿಯಾಗಿ ಗೆರೆಯನ್ನು ಎಳೆಯಬೇಕು. ಏಳನೇ ವಿಧಾನದಲ್ಲಿ ಬ್ಯಾಂಗಲ್ ಒಳಭಾಗದಲ್ಲಿ ಸರ್ಕಲ್ ರೀತಿ ಬರೆದು ಬೆರಳಿನಿಂದ ಸ್ಪ್ರೆಡ್ ಮಾಡಿ ನಂತರ ಸರ್ಕಲ್ ಮೇಲೆ ಸುರುಳಿಯ ರೀತಿಯಾಗಿ ಸುರುಳಿಗಳನ್ನು ಒಂದರ ಪಕ್ಕ ಮತ್ತೊಂದು ಬರುವಂತೆ ಸುತ್ತಿ ಮಧ್ಯಭಾಗ ಒಂದು ಚುಕ್ಕಿಯನ್ನಿಟ್ಟು ಪ್ಲಸ್ ಮತ್ತು ಇಂಟು ರೀತಿ ಗೆರೆಗಳನ್ನು ಎಳೆದು ಅದರ ಮಧ್ಯೆ ಒಂದು ಚುಕ್ಕಿಯನ್ನಿಡಬೇಕು. ಎಂಟನೇ ವಿಧಾನದಲ್ಲಿ ಬ್ಯಾಂಗಲ್ ಒಳಭಾಗದಲ್ಲಿ ಒಂದು ಸರ್ಕಲ್ ರೀತಿ ಬರೆದು ಬೆರಳಿನಿಂದ ಸ್ಪ್ರೆಡ್ ಮಾಡಿ ಇಯರ್ಬಡ್ನಿಂದ ಎಲೆಯ ರೀತಿಯಾಗಿ ಆ ವೃತ್ತಾಕಾರದ ಸುತ್ತಲೂ 8 ಕಡೆಗಳಲ್ಲೂ ಬರೆಯಬೇಕು. ನಂತರ ಅದರ ಮಧ್ಯಭಾಗದಲ್ಲಿ ಒಂದು ಚುಕ್ಕಿಯನ್ನಿಡಬೇಕು. 9ನೇ ವಿಧಾನದಲ್ಲಿ ಬ್ಯಾಂಗಲ್ ಒಳಭಾಗದಲ್ಲಿ ಸರ್ಕಲ್ ರೀತಿ ಬರೆದು ಬೆರಳಿನಿಂದ ಸ್ಪ್ರೆಡ್ ಮಾಡಿ ಇಯರ್ಬಡ್ನಿಂದ ಸುತ್ತಲೂ ರಂಗೋಲಿಯ ಹೊರಭಾಗಕ್ಕೆ ಗೆರೆಗಳನ್ನು ಎಳೆದು ಮಧ್ಯಭಾಗದಲ್ಲಿ ಒಂದು ಚುಕ್ಕಿಯನ್ನಿಟ್ಟು ಅದೇ ರೀತಿಯಾಗಿ ಸುತ್ತಲೂ ಗೆರೆಗಳನ್ನು ಎಳೆದು ಒಳಭಾಗ ಒಂದು ಚುಕ್ಕಿಯನ್ನಿಡಬೇಕು. 10ನೇ ವಿಧಾನದಲ್ಲಿ ಬ್ಯಾಂಗಲ್ ಒಳಭಾಗ ಸರ್ಕಲ್ ರೀತಿ ಬರೆದು ಬೆರಳಿನಿಂದ ಸ್ಪ್ರೆಡ್ ಮಾಡಿ ಅದರ ಮಧ್ಯಭಾಗದಲ್ಲಿ ಒಂದು ಚುಕ್ಕಿಯನ್ನಿಟ್ಟು ಅದೇ ರೀತಿಯಾಗಿ ಬೆರಳಿನಿಂದ ಸ್ಪ್ರೆಡ್ ಮಾಡಿ ನಂತರ ಹೊರಭಾಗವಿರುವ ವೃತ್ತದಿಂದ ಒಳಭಾಗದ ವೃತ್ತಕ್ಕೆ ಪ್ಲಸ್ ಮತ್ತು ಇಂಟು ರೀತಿಯಾಗಿ ಗೆರೆಗಳನ್ನು ಎಳೆದು ಆ ಗೆರೆಗಳ ಮಧ್ಯಭಾಗದಲ್ಲೂ ಸಹ ತಲಾ ಒಂದೊಂದೇ ಗೆರೆಗಳನ್ನು ಎಳೆದು ಕೊನೆಯದಾಗಿ ರಂಗೋಲಿಯ ತುದಿ ಭಾಗದಲ್ಲಿ ಹೊರಭಾಗಕ್ಕೆ ಸುತ್ತಲೂ ಗೆರೆಗಳನ್ನು ಎಳೆಯಬೇಕು. ನಾನು ತಿಳಿಸಿರುವ ಈ 10 ಹೂವಿನ ಸಣ್ಣ ರಂಗೋಲಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.